ಉಳಿದೇನೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ನಾನು ನೋಡ್ತೀನಿ ಎಲ್ಲಿ ಬರುತ್ತೆ ಅಣ್ಣ 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 ಇಲ್ಲಿ ಕಡೆ ಕಷ್ಟ ಮಾಡ್ರಿ ನಾನು ಹೋಗ್ತೀನಿ ಅಷ್ಟಿಗೆ. ಬಾರಣ ಇಟ್ಲಾಗೆ ನೀನಿಗೆ ಬರಕ್ಕೆ ನಾ ತಗೊಂಡಿದ್ದೀನಿ. ಮುಂದೆ ಅಣ್ಣ ನನ್ನೆಲ್ಲ ಬರ್ರಿ ಕರೆದು ಬಂದಿಲ್ಲ ನಾನು. ನಾವಿದೀವಿ ಅಡ್ತಂಬಂದ್ರಾಗ ಏನ್ ತಲೆ ಕೆಡ್ಸ್ಕೊಬೇಡ. ಈ ಸದ್ಯಕ್ಕೆ ಈ 3 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಏನಮ್ಮ. ಯಾವ ನಿಂದೆಲ್ಲ ಉಳಿದಿದ್ದೆಲ್ಲ ನಾನು ಕೇಳಿದ್ದೀನಿ, ಭೂಪಾಲ ಕೆಲವೆಲ್ಲ ಅಂಶಗಳೆಲ್ಲ ಹೇಳಿದ್ದಾನೆ ಏನೇನು ಸಮಸ್ಯೆಗಳಿದಾವೆ ಅಂತ. ಸರ್ಕಾರಕ್ಕೆ ನಾನು ಕೂಡ ಬೆನ್ನತ್ತಿದ್ದೀನಿ. ಅವ್ರೊಂದು 50 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ತೀನಿ. ಅವ್ರು ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾವೆಲ್ಲರೂ ಸೇರಿ ಒಂದು 50 ಲಕ್ಷ ರೂಪಾಯಿ ಕೊಡೋಣ ಅವ್ರಿಗೆ. ಅದೆಲ್ಲ ಸರ್ಕಾರ ಮಾಡಲೇಬೇಕು. ಈ ತುರ್ತಾಗಿ ಅವ್ರ ಸಮಸ್ಯೆಗಳು ಬೇರೆ ಬೇರೆ ಇದ್ದಾವೆ, ನನಗೆ ಗೊತ್ತಿದೆ. ಅದನ್ನು ಪರಿಹಾರ ಸದ್ಯ ಮಾಡ್ಕೊಂಡು ಹೊರಗೆ ಬರಲಿ ಅವರು. ಯಾವ ಕಾರಣಕ್ಕೂ ಓದೋದು ನಿಲ್ಲಿಸ್ಬೇಡ. ಯಾವ ಯಾವ ಕೋರ್ಸಿಗೆ ಓದ್ತಿರೋದು ಈಗ? ಎಷ್ಟು ವರ್ಷದ ಕೋರ್ಸ್ ಅದು? 3 years. ಎಷ್ಟು ವರ್ಷ ಆಯ್ತು ಈಗ? ಸೆಕೆಂಡ್ ಇಯರ್. ಅಳಬೇಡಮ್ಮ ಅಳಬೇಡಮ್ಮ. ಅದನ್ನ ಯಾವ ಏನೋ ಏನೇನು ಹೆಸರೇನು ಯಾವ ಕಾರಣಕ್ಕೂ ಕೂಡ ಅದು ನಮ್ಮ ಹೇಮು ಮಗ ಮಾಡಿದ್ನಲ್ಲ ಅದೇ ಕೋರ್ಸ್ ಆಗ್ಲಿ ಅದನ್ನ ನಿಲ್ಲಿಸ್ಬೇಡ. ನೀನು ಅಷ್ಟೇ ಓದೋದು ನಿಲ್ಲಿಸ್ಬೇಡ. ಏನ್ ಸಮಸ್ಯೆ ಇದ್ರು ಆಯಾ ಸಂದರ್ಭಕ್ಕೆ ಬಂದು ತಿಳಿಸಿ ಅದೇನೇನ್ ಬೇಕು ಮಾಡೋಣ. ನೋಡ ಎಲ್ಲಿಗಾರ ಹೋಗ್ಲಿ ನೀನು ಕಳ್ಸಿದ್ವಿ ಕಡಿಮೆ ನಾವು. ಈಗ ಅವ್ನು ಇದ್ರೊಳಗೆ ಇದ್ದಾನೆ, ಕ್ರೂಸ್ ಒಳಗೆ ಇದ್ದಾನೆ. ಅವ್ನು ನಮ್ಮ ಮಗ ಅಲ್ಲೇನಮ್ಮ. ಮಲೇಷ್ಯಾ ಹೋಗ್ಬೇಕಂತ ಭಾಳ ಪಾಸ್ಪೋರ್ಟ್ ಎಲ್ಲ ಮಾಡಿಸಿದ್ವಿ. ತಂದೆ ಇನ್ನೇನು ಮಾಡಿಸಿ ಕಳ್ಸೋಣ ಅಂತ ಇದ್ರು. ಅಷ್ಟೊತ್ತಿಗೆ ಹೋಗ್ತಾರೆ. ಯಾವಾಗ ಹೋಗ್ಬೇಕು ಮಲೇಷ್ಯಾ? ನೀನು ಏನು ಪ್ರೋಸೆಸ್ ಮುಂದುವರ್ಸು, ನಿಲ್ಲಿಸ್ಬೇಡ. ನಾನು ಮತ್ತೆ ಬರೋಕ್ಕಾಗಲ್ಲ, ಎಲ್ಲ ಸುಬಲ್ಲ. ಅವ್ನು ಏನು ಬೇಕು ಕೂತ್ಕೊಂಡು ಮತ್ತೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಬಹಿರಂಗ ಮಾಡಕ್ಕೆ ಹೋಗ್ಬೇಡಿ. ನೋಡಮ್ಮ, ಇದೆಲ್ಲ ನನ್ನ ಜವಾಬ್ದಾರಿ, ಅರ್ಥ ಆಯ್ತಾ? ನೀನೇನು ತಲೆ ಕೆಡಿಸ್ಕೋಬೇಡ. ಈ ಸರ್ಕಾರದಿಂದ ತರ ಪ್ರಯತ್ನ ಮಾಡೋಣ. ಸರ್ಕಾರ ಕೊಟ್ಟರೆ ಸರಿ, ಇದ್ರದ್ದೆಲ್ಲವೂ ಕೂಡ ಕೊಡ್ಲಿಲ್ಲ ಅಂದ್ರೆ ಏನ್ರಿ ಎಲ್ಲ ಸರ್ ಸಂಗ್ರಹ ಮಾಡೋಣ. ಇದಿಟ್ಕೋ ಮುಂದೆನಾ ಅಮ್ಮ ಅಣ್ಣ ತಮ್ಮಂದ್ರು ಇದ್ದಂಗಿದ್ದೀವಿ. ಧೈರ್ಯವಾಗಿರೋ, ಅಳಬೇಡ. ನಿನ್ನ ಮಕ್ಕಳದು ಅವ್ರು ನೀನು ನೋಡೋ. ನೀನು ಏನು ತೋರಿ ಅದಕ್ಕೇನು ಖರ್ಚಾಗೋದಿದೆಯಾ ಏನಾದ್ರು ಮಲೇಷ್ಯಾಗೆ ಹೋಗೋಕ್ಕೆ? 2 ಲಕ್ಷ. ಅದು ಇಮ್ಮಿಡಿಯೇಟ್ ಆಗಿ ಅದು ಬಂದು ಕೂತ್ಕೊಂಡು ಏನು ಬೇಕು ತಗೊಂಡು ಮಲೇಷ್ಯಾಕ್ಕೆ ಹೋಗು ಬಾ. ನೀನು ಏನು ವ್ಯತ್ಯಾಸ? ಎಷ್ಟು ವರ್ಷದ ಕೋರ್ಸತ್ತು ಅಲ್ಲಿ? 6 ತಿಂಗಳು. ಅದು ಮುಗಿಸ್ಕೊಂಬಂದು ಇನ್ನೇನು ಬೇಕಲ್ಲ ಮಾಡುವಂತೆ. ನೀನು ಅಷ್ಟೇ ಓದೋದು ನಿಲ್ಲಿಸ್ಬೇಡ, ಆಯ್ತಾ?
ಈ SLC ಈಗ PUC ಅಡ್ಮಿಷನ್ ಆಗೋದು ಏನಮ್ಮ 64 ಎಲ್ಲಿ ಸೇರ್ಕೊಂಡೆ ಈಗ ಇಲ್ಲ ಇಲ್ಲ ಸರ್ ಅದಕ್ಕೆ ಅಲ್ಲಿಗೆ ಟ್ರೈ ಮಾಡೋಣ ಬೆಂಗಳೂರು ಏರೋನಾಟಿಕ್ ಆಚಾರ್ಯ ಕಾಲೇಜಲ್ಲಿ ಸುಮ್ಮನೆ ಇಲ್ಲ ಅದೇ ನಾನು ಮಾತಾಡಿ ಇವತ್ತು ಬಂದೆ ಅದಕ್ಕೆ ಅಲ್ಲೇ ಸೇರ್ಸೋಣ ಚೆನ್ನಾಗಿದೆ ಕಾಲೇಜ್ ವೈಫ್ ಆನಂದ ಸೆಕೆಂಡ್ ಗಟ್ಟಿ ಮಾತಾಡೋದು ಈಗ ಏನ್ ಅನ್ಕೊಟ್ಟಿದ್ರಿ ನೀವು ಪೇಸ್ ಕಾಲೇಜಲ್ಲೇ ಸೀಟ್ ಕೇಳೋಣ ಅಂತಂದೆ ಅಲ್ಲ ಕಾಲೇಜಿಗೆ ಸೇರಿಸ 64% ಪೇಸ್ ಕಾಲೇಜ್ ಕೊಡಲ್ಲ ಅವನು ಗೊತ್ತು ಅಣ್ಣ ಕೊಡಲ್ಲ ಅಂತ ಗೊತ್ತು ಆದ್ರೆ ನಿಮ್ 64 ಕಡೆಯಿಂದ ಸೇರಿಸ್ಬಿಡಿ ಒಂದು ಮಗನಿಗೆ ಅಲ್ಲ ಬೇಡ ಬೇರೆ ಕಡೆ ಸೇರ್ಸೋಣ 64% ಈಗ ಬೇರೆ PUC ಬೇರೆ ಕಡೆ ಸೇರ್ಸೋಣ ಅದ್ರ ಓದೋದ್ ಮಾತ್ರ ನಿಲ್ಬಾರ್ದು. ನಿನ್ನ ಹೆಸರೇನು? ಚಿನ್ಮಯ್ಯ. ನೀನು? ಶಿಶಿರ. ಎಲ್ಲ ಬ್ರಾಹ್ಮಣರು ಮೀರ್ಸಿಟ್ಟಿದೆ ಹೆಸರಿನಪ್ಪ. ಶಿಶಿರ ಅಂದ್ರೇನು? ಋತು ಚಳಿಗಾಲ ಋತು. ಆಯ್ತು ಅಮ್ಮ, ಮತ್ತೆ ಹೇಳ್ತಿದ್ದೀನಿ, ನಮ್ಮ ಅಣ್ಣ ತಮ್ಮಂದ್ರಿ ಇದ್ದಂಗೆ ನೀವು ಧೈರ್ಯವಾಗಿರು. ಆಯ್ತು, ಕಳ್ಕೊಂಡೊಂದು ನಿಮ್ಮ ಕೈ ಸಿಗಲ್ಲ, ಆದ್ರೆ ಅಷ್ಟು ಪ್ರಾಮಾಣಿಕ ಅಧಿಕಾರಿ ಇಷ್ಟೆಲ್ಲ ಸಾಲ ಸೋಲ ಮಾಡ್ಕೊಂಡು ನಿಮ್ಗೆ ಒಂದು ರೂಪ ತಂದಿದ್ದಾರೆ ಅಂತಂದ್ರೆ ಎಷ್ಟು ಪ್ರಾಮಾಣಿಕರು ಅಂತ ಅಲ್ಲೇ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಏನೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಇಬ್ಬರು ಮಕ್ಕಳ ಜವಾಬ್ದಾರಿ ಊರ್ನವರೇ ತಗೋತೀವಿ ನಾವು. ನಿಂದೆಲ್ಲ ಸಮಸ್ಯೆಗಳನ್ನ ಕೂಡ ನಾವು ಅದು ಪರಿಹಾರ ಮಾಡ್ತೀವಿ. ಯಾರ ಹತ್ರ ₹1 ಕೈ ಗೊತ್ತಮ್ಮ ನನಗೆ. ನಿಮ್ಮ ಯಜಮಾನ್ರಿಗೆ ದುಡ್ಡು ಕೇಳಿದೆ ಇರೋ, ನೀನು ಯಾರಿಗೆ ಕೇಳಿದ್ಯಾ? ಬಿಡು ಬೇಡ. ಈಗ ಇವಾಗ ಏನ್ ಮಾಡ್ತಿದ್ದೀಯ ನೀನು? ಡೈಲಿ ವೇಜಸ್ ಮೇಲೆ ಅವ್ರದ್ದು ಪರ್ಮನೆಂಟ್ ಆಗಿತ್ತಲ್ವಾ? ಅದಕ್ಕೆ ಅವ್ರಿಗೆ ಪೆನ್ಷನ್ ಬರುತ್ತೆ ಈಗ. ಅವ್ರ ಪೆನ್ಷನ್ ಬರಲ್ಲ. ಯಾಕೆ? ಓಲ್ಡ್ ಸ್ಕೀಮ್ ಪೆನ್ಷನ್ ಸ್ಕೀಮ್ ಅಲ್ಲ, ನ್ಯೂ ಪೆನ್ಷನ್ ಸ್ಕೀಮ್. ಪೆನ್ಷನ್ ಬರಲ್ಲ. ಪೆನ್ಷನ್ ಬಟ್ ರಿಟೈರ್ಮೆಂಟ್ ಇದು ಐ ಮೀನ್ ಇಷ್ಟು ಅಮೌಂಟ್ ಸೆಟ್ಲ್ ಆದ್ಮೇಲೆ ಒಂದಿಷ್ಟು ಬರ್ಬೋದೇನೋ, ಗೊತ್ತಿಲ್ಲ ನಂಗೆ. ಇರ್ಲಿ, ಅದೇನು ಬರುತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ. ಅದೇನೇ ದುಡ್ಡು ಬಂದರೂ ಕೂಡ ಅದನ್ನ ನಿಮ್ಮ ಮಕ್ಕಳ ಹೆಸರಲ್ಲಿ FD ಇಟ್ಕೋ. ಅದನ್ನ ಬಳಸ್ಕೊಳಕ್ ಹೋಗಬೇಡ. ಇವ್ರದ್ದು ಎಜುಕೇಶನ್ ದೃಷ್ಟಿಯಿಂದ ಏನೇನು ಬೇಕೋ ಅದೆಲ್ಲ ನಾವು ಗಮನ ಕೊಡ್ತೀವಿ. ಈ ಸಾಲ ಸವಲತ್ತು ಏನಿದೆ ಅದೆಲ್ಲ ಸೇರ್ಕೊಂಡು ನಾವು ಪರಿಹಾರ ಮಾಡ್ತೀವಿ. ಸರ್ಕಾರಕ್ಕೂ ಬೆನ್ನತ್ತಿ ನಾನು ಬಿಡಲ್ಲ, ಒಂದು 50 ಲಕ್ಷ ಕೊಡಿ ಅಂತ. ಅವ್ರು ಕೊಟ್ಟರೆ ಸರಿ, ಕೊಡಲಿಲ್ಲ ಅಂದರೆ ನಾನು ಸ್ಪಷ್ಟ ಹೇಳ್ತೀನಿ, ಊರಿನಲ್ಲಿರೋ ಜನರ ಹತ್ರ ಸಂಗ್ರಹ ಮಾಡಿ ನಾವು ಒಂದಿಷ್ಟೆಲ್ಲ ಹಾಕ್ಕೊಟ್ಟಿದ್ದೀವಿ. ಸದ್ಯಕ್ಕೆ ಒಂದು 3 ಲಕ್ಷ ಕೊಟ್ಟಿದ್ದೀನಿ. ನಾವು ಒಂದಿಷ್ಟು ಹಾಕಿ ನಿಮ್ಮ ಕೈಯಿಂದ ಎಲ್ಲ ಸಾಲ ಸೋಲ ಮುಗಿದು ನಿಮ್ಮ ಕೈಯಲ್ಲೂ ಸ್ವಲ್ಪ ಇಟ್ಕೊಟ್ಟಿರ್ತೀವಿ. ಧೈರ್ಯ ಇರು. ಸರ್ವಿಸ್ ಇದ್ದರು ಸರ್. ಈಗ ಅವ್ರಿಗೆ ಪ್ರಮೋಷನ್ ಇತ್ತು, 6 ತಿಂಗಳಾದ್ಮೇಲೆ ಪ್ರಮೋಷನ್ ಇತ್ತು. ಈಗ ಪರ್ಮನೆಂಟ್ ಆಗಿ 1 ವರ್ಷ ಆಯ್ತು ಅಷ್ಟೇ. ಪರ್ಮನೆಂಟ್ ಆಗಿದೆಯಾ? ಆಗಿದೆ. ಅಲ್ಲ, ಮತ್ತೆ ಆ ಸ್ಕೀಮಲ್ಲಿ ಬರಲ್ಲ ಇವರಿಗೆ ಪೆನ್ಷನ್. ಪೆನ್ಷನ್ ಸ್ಕೀಮ್ ಬರಲ್ಲ. ಅಪಾಯಿಂಟ್ಮೆಂಟ್ ಸಿಗ್ಬೋದು ಸರ್ಕಾರದಿಂದ, ಕೆಲಸ ಸಿಗ್ಬೋದು ಯಾರಿಗಾರು. ಎಷ್ಟು ವಯಸ್ಸು ನಿನಗೀಗ? 16. ಅವನಿಗೆ ಸಿಗಲ್ಲ. ಅಲ್ಲ, ಆಮೇಲಾದ್ರೂ ಕೊಡ್ಬೋದು. ಈಗ ನೋಡಮ್ಮ, ನೀವು 3 ಜನ ತೀರ್ಮಾನ ಮಾಡ್ಬೇಕೀಗ. ಎಜುಕೇಶನ್ ಮುಗಿಲಿ. ನಿನಗೆ ಎಷ್ಟು ವಯಸ್ಸೀಗ? 40. 42. ನಿನಗೆ ಸೇರಿದ್ರೆ 20 ವರ್ಷ ಮಾತ್ರ. ಅರ್ಥ ಆಯ್ತಾ? ನಿನಗೆ SLC ಲೆಕ್ಕಕ್ಕೆ ಬರುತ್ತೆ. PUC ಅಲ್ಲ, PUC ಆಗಿಲ್ಲ. ಅವ್ರದ್ದು PUC ಆಗಿದೆಯಾ? PUC ಆಗಿದೆ. SLC ಲೆಕ್ಕದಲ್ಲೇ ಈಗ ಅವನಿಗೆ ಅಪಾಯಿಂಟ್ಮೆಂಟ್ ಕೊಡಿಸ್ಬಿಡ್ತೀರಾ? ನೀನು ನಿನ್ನ ಆಸೆ ಇರ್ಬೋದು ಅದ್ರಲ್ಲಿ ಶಿಪ್ಪಲ್ಲಿ ಹೋಗಿ ಮಾಡ್ಬೋದು ಅಂತ, ಆದರೆ ಈಗ ಇವ್ರಿಗೆ ಕೆಲಸ ಕೊಡಲ್ಲ. ಇವನು 16 ವರ್ಷ. ಅಮ್ಮನಿಗೆ ಕೊಡಬೇಕು. ಅಮ್ಮನಿಗೆ ಕೊಟ್ಟರೆ ಬರೀ 20 ವರ್ಷ ಮಾತ್ರ ಸರ್ವಿಸ್ ಇರುತ್ತೆ. ಆದರೆ ನಿನಗೆ ಲೈಫ್ ಲಾಂಗ್ ಸಿಗುತ್ತೆ.